ಬೆಳೆ ವಿಮೆ ಬಿಡುಗಡೆಗೆ ಆಗ್ರಹಿಸಿ ಚಿತ್ರದುರ್ಗದಲ್ಲಿ ರೈತ ಸಂಘದ ವತಿಯಿಂದ ಮೌನ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ರೈತರ ಬೆಳೆ ವಿಮೆ ಬಿಡುಗಡೆಯಲ್ಲಿ ತಾರತಮ್ಯ ಖಂಡಿಸಿ ಚಿತ್ರದುರ್ಗದ ಡಿಸಿ ಕಚೇರಿ ಬಳಿ ರೈತ ಮುಖಂಡರು ಮೌನ ಪ್ರತಿಭಟನೆ ನಡೆಸಿದರು. 2024-25ನೇ ಸಾಲಿನ ಬೆಳೆ ವಿಮೆ ರೈತರು ಸಮಯಕ್ಕೆ ಸರಿಯಾಗಿ ಪಾವತಿ ಮಾಡಿದ್ದಾರೆ. ಆದರೆ ಬೆಳೆ ವಿಮೆ ಕಂಪನಿ ಮಾತ್ರ ರೈತರ ಜೊತೆ ಚೆಲ್ಲಾಟ ಆಡುತ್ತಿದ್ದು ಬೆಳೆ ವಿಮೆ ಬಿಡುಗಡೆ ಮಾಡುತ್ತಿಲ್ಲ. ರೈತರು ಬೆಳೆದ ಬೆಳೆ ಹಾಳಾಗಿ ರೈತರ ಕುಟುಂಬ ಬೀದಿಗೆ ಬಿದ್ದು ಜೀವನ ನಿರ್ವಹಣೆ ದುಸ್ತರವಾಗಿದೆ. ಆದರೆ ಜಿಲ್ಲಾಡಳಿತ ವಿಮೆ ಕಂಪನಿಯಾಗಲಿ ಬೆಳೆ ವಿಮೆ ಬಿಡುಗಡೆ ಮಾಡದೆ ನಿರ್ಲಕ್ಷ್ಯ ತೋರುತ್ತಿದೆ. ಮುಂದಿನ ಅನಾಹುತಕ್ಕೆ ಜಿಲ್ಲಾಡಳಿತವೇ ಹೊಣೆ ಎಂದು ರೈತರು ಆಕ್ರೋಶ ಹೊರಹಾಕಿದ್ದು, ಶೀಘ್ರ ಎಚ್ಚೆತ್ತು ಬೆಳೆ ವಿಮೆ ಬಿಡುಗಡೆ ಮಾಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ರೈತ ಸಂಘದ ವತಿಯಿಂದ ಎಚ್ಚರಿಕೆ ನೀಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 2025-26ನೇ ಸಾಲಿನ ಮುಂಗಾರು ಹಂಗಾಮಿಗೆ ಕಟ್ಟಿದ ರೈತರಿಗೆ ಬೆಳೆ ವಿಮೆ ಶೇಂಗಾ, ಈರುಳ್ಳಿ, ತೊಗರಿ, ಮೆಕ್ಕೆಜೋಳ, ದಾಳಿಂಬೆ, ಟೊಮೊಟೊ ಇನ್ನು ಅನೇಕ ಬೆಳೆಗಳಿಗೆ ನಾವು ಬೆಳೆ ವಿಮೆಯನ್ನು ಬ್ಯಾಂಕ್ ಮೂಲಕ ಪಾವತಿ ಮಾಡಿದ್ವಿ. ವಿಮೆ ಕಂಪನಿಯ ನಿಯಮಾನುಸಾರವಾಗಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯ ಅನುಗುಣವಾಗಿ ಜುಲೈ 30ನೇ ತಾರೀಕು ಒಳಗಾಗಿ ರೈತರು ಬೆಳೆ ವಿಮೆಯನ್ನು ಬ್ಯಾಂಕ್ ಖಾತೆಗೆ ಜಮಾ ಮಾಡಬೇಕಂತ ಆದೇಶ ಹೊರಡಿಸ್ತಾರೆ. ಅದೇ ಪ್ರಕಾರ ರೈತರು ಮನೆ ಮುಂದೆ ಇರ್ತಕ್ಕಂಥ ಕುರಿ, ಮೇಕೆ, ಎತ್ತು, ಎಮ್ಮೆ, ಬಂಗಾರ ಒತ್ತೆ ಇಟ್ಟು ನಾವು ಬೆಳೆ ವಿಮೆಯನ್ನು ಕಟ್ಟಿದ್ದೀವಿ. ಈಗ ನಮಗೆ ರೈತರಿಗೆ ಬೆಳೆ ವಿಮೆ ಕಂಪನಿ ಬೆಳೆ ನಷ್ಟ ಆಗಿರೋದ್ರಿಂದ ಸಂಪೂರ್ಣವಾಗಿ ಮಳೆ ಕೊರತೆಯಿಂದ, ಮಳೆ ಅಭಾವದಿಂದ ಯಾವ ಜಿಲ್ಲೆಯಲ್ಲಿ ರೈತನಿಗೆ ಒಂದು 10 ಚೀಲ ಯಾರು ರೈತನು ಶೇಂಗಾ ಬೆಳೆದಲ್ಲ, 10 ಪ್ಯಾಕೆಟ್ ನೀರುಳ್ಳಿ ಬೆಳೆದಲ್ಲ, ಸಂಪೂರ್ಣವಾಗಿ ಮಳೆ ಕೊರತೆಯಿಂದ, ಮಳೆ ಅಭಾವದಿಂದ ಒಣಗೋಗಿದ್ದಾವೆ. ಈಗ ನಮಗೆ ಡಿಸೆಂಬರ್ ಒಳಗಾಗಿ ಬೆಳೆ ವಿಮೆ ಕೊಡಬೇಕೆಂಬುದು ನಮ್ಮ ಹೋರಾಟದ ಮುಖಾಂತರವಾಗಿ ಸರ್ಕಾರಕ್ಕೆ ಗಮನ ಸೆಳೆದಿದ್ದೀವಿ, ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ. ಡಿಸೆಂಬರ್ಗೆ ಬೆಳೆ ವಿಮೆಯನ್ನು ಕೊಡಲಿಲ್ಲ. ಆಮೇಲೆ ನಾವು ಮಾರ್ಚ್ 2ನೇ ತಾರೀಕಿನಿಂದ ಚಳ್ಳಕೆರೆ ತಾಲೂಕು ಕಚೇರಿ ಮುಂದೆ ರೈತರ ಬೃಹತ್ ಚಳವಳಿಯನ್ನು ಹಮ್ಮಿಕೊಂಡಿವಿ. ಆ ಚಳವಳಿಗೆ ಜಿಲ್ಲಾಡಳಿತ ಬಂದು ನಿಮಗೆ ಮಾರ್ಚ್ ಯುಗಾದಿ ಹಬ್ಬದ ಒಳಗಾಗಿ 15ನೇ ತಾರೀಕು ನಿಮಗೆ ಬೆಳೆ ವಿಮೆಯನ್ನು ಪಾವತಿ ಮಾಡೋದ್ರಂತ ಭರವಸೆ ಕೊಟ್ಟರು. ಅವರ ಭರವಸೆ ಮೇಲೆಗೆ ನಾವು ವಾಪಸ್ ತಗೊಂಡಿವಿ. ಆದರೆ ಇಲ್ಲಿ ಒಂದು ತನಕ ಮಾರ್ಚ್ 15ನೇ ತಾರೀಕು ಬೆಳೆ ವಿಮೆ ಬೀಳಲಿಲ್ಲ, 20ಕ್ಕೂ ಬೀಳಲಿಲ್ಲ. ಕೊನೆಗೆ ಏಪ್ರಿಲ್ 2ನೇ ತಾರೀಕು ಗ್ಯಾರಂಟಿ ಬೀಳ್ತಾವಂತ JD ಅವರು ಭರವಸೆ ಕೊಟ್ಟರು. ಜಿಲ್ಲಾಧಿಕಾರಿಗಳು ಕೂಡ 2ನೇ ತಾರೀಕು ಬೀಳ್ತಾವೆ ಅಂತ ಹೇಳಿದರು. ಇವತ್ತು ಎಷ್ಟು ತಾರೀಕು? 6ನೇ ತಾರೀಕು ಬೆಳೆ ವಿಮೆಯನ್ನು ಬೀಳಲಿಲ್ಲ. ಯಾವ ಮೊಬೈಲಿಗೆ ಕೂಡ ನಾವು ಬರಲಿಲ್ಲ. ಹಂಗಾಗಿಬಿಟ್ಟು ನಾವು ಇವತ್ತು ಒಂದು ನಿರ್ದಿಷ್ಟವಾದ ಒಂದು ವಿಚಾರವನ್ನು ತಗೊಳ್ಳೋದು ಬಂದರೆ DC ಅವರು ಇಲ್ಲ, JD ಅವರು ಮತ್ತು ಎಲ್ಲ ಭರವಸೆವರೆಗೆ ಹೋಗಿದ್ದೀವಂತ ಪರಾರಾಗಿದ್ದಾರೆ ಅವರು. ಇದು ಜಿಲ್ಲಾಡಳಿತಕ್ಕೆ ಶೋಭೆ ಅಲ್ಲ. ರೈತ ಸಮಸ್ಯೆಗಳು ಏನೋ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು.